ಕಾಂತೆ ನೆನೆಸಿದೆ ಚಿಂತೆ ಇವರ ಕಾಂತೆ ನೆನೆಸಿದೆ ಚಿಂತೆ ತಳೆದೆ ಪರಿಭವ ಸವಿಸಿದೆ ಜೀವ ತಳೆದೆ ಪರಿಭವ ಸವಿಸಿದೆ ಜೀವ ಸರ್ವೇಶ ಕೊಡು ಚಿರ ವಿಭವ ಸರ್ವೇಶ ಕೊಡು ಚಿರ ವಿಭವ ಜ್ವಲಿಸುವುದನ ವರದ ನಿಜಾತ ಕಲುಷಿತ ಮನದ ವ್ಯಾಕುಲ ಭಾವ ಜ್ವಲಿಸುವುದನ ವರದ ಜ್ವಲಿಸುವುದನ ವರದ ಜ್ವಲಿಸುವುದನ ವರದ ದೀನದಯಾನಿಧಿ ವಾಸುದೇವ, ನಿನ್ನ ಹೊರತಾಗಿ ನನಗೆ ಬೇರೆ ಗತಿಯಾರು? ಆತ್ಮೀಯ ಸಜ್ಜನರಿಂದ ಪರಿಚಯಿಸಲ್ಪಟ್ಟೆನು. ನನ್ನ ಕೈ ಹಿಡಿದ ಪದಿಗಳು ನನ್ನನ್ನು ಭೋಗ್ಯ ವಸ್ತುವಿನಂತೆ ದ್ಯೂತದಲ್ಲಿ ಪಡವಾಗಿಟ್ಟು ಸೋತರು. ಹಸ್ತಿನಾವತಿಯ ರಾಜಸಭೆಯಲ್ಲಿ ಸರ್ವರ ಸಮಕ್ಷಮದಲ್ಲಿ ದುಶ್ಯಾಸನದಿಂದ ಅಪಮಾನಿತಳಾದೆನು. ಕೀಚಕರ ಭಂಗವನ್ನು ಸಹಿಸುವೆನು. ಇನ್ನು ನನ್ನ ಕಷ್ಟಗಳು ಕಳೆದು ಕೊನೆಗೆ 2 ದಿನಗಳಾದರೂ ಸುಖವಾಗಿರೋಣವೆಂದು ಭಾವಿಸಿದರೆ ಹೆಜ್ಜೆ ಹೆಜ್ಜೆಗೂ ಈ ಅಪಮಾನ. ಛೇ, ವಿಧಾತ, ಪಾಂಚಾಲಿಯ ಹಣೆಯಲ್ಲಿ ಇನ್ನು ಏನೇನು ಬರೆದಿರುವೆ? ಪಾಂಚಾಲಿ ಪಾಂಚಾಲಿ ಇವಳೇಕೆ ಈ ರೀತಿ ಚಿಂತಾಮಗ್ನವಾಗಿದೆ? ಪಾಂಚಾಲಿ ದೇವಿ, ಬೇಕೆ ಬಿಡು ಚೆಂತ ಮನದ ಬಿಡು ಚೆಂತ ಮನದ ತೊಳೆದು ರೊಬ್ಬರವರನ್ನು ಒಲಿಸುವೆನ್ನು ಬಿಡದೆ. ಲೋಕ ಬೇಕೆ ಬಿಡು ಚೆಂತ ಮನದ ಬಿಡು ಚೆಂತ ಮನದ ತೊಳೆದು ರೊಬ್ಬರವರನ್ನು ಒಲಿಸುವೆನ್ನು ಬಿಡದೆ. ಜನ್ಮೈರಿಗಳವರನ್ನು ಜಗಿಯುವೆನ್ನು ಬಿಡದೆ. ಜಗಿದವರ ಯದಯ ಬಗೆಯುತ್ತಲಿ ಹೃದಯ ನಿಜ ರಕ್ತದೊಳು ನಿನ್ನ ಮುಡಿ ಕಟ್ಟಿಸುವೆನ. ಜಗಿದವರ ಯದಯ ಬಗೆಯುತ್ತಲಿ ಹೃದಯ ನಿಜ ರಕ್ತದೊಳು ನಿನ್ನ ಮುಡಿ ಕಟ್ಟಿಸುವೆನ. ಪಾಂಡವರ ಪತ್ನಿಯಂದೆನು ಜಿಗಿದೊರೆಯೋಳ್ ಪಾಂಡವರ ಪತ್ನಿಯಂದೆನು ಜಿಗಿದೊರೆಯೋಳ್ ಎಚ್ಚರಯ ನಾರಿಯಂತಿರದಗಿ ಹೊರೆಯೋಳ್ ನಾರಿಯಂತಿರದಗಿ ಹೊರೆಯೋಳ್. ಸೋಕ ಬೇಕೆ ಬಿಡು ಚೆಂತ ಮನದ ಬಿಡು ಚೆಂತ ಮನದ ತೊಡೆದು ರೊಬ್ಬರವರನ್ನು ಒಲಿಸುವೆನು ಬಿಡದೆ. ಸೋಕ ಬೇಕೆ ಬಿಡು ಚೆಂತ ಮನದ ಬಿಡು ಚೆಂತ ಮನದ ತೊಡೆದು ರೊಬ್ಬರವರನ್ನು ಒಲಿಸುವೆನು ಬಿಡದೆ. ಜನ್ಮೈರಿಗಳವರು ಜಗಿಯುವೆನು ಬಿಡದೆ. ಏಕೆ? ಏನಾಯಿತು ದೇವಿ? ಏಕೆ ನಿಷ್ಕಾರಣವಾಗಿ ಹೇಳುತ್ತಿರುವೆ? ನಾನು ನಿಷ್ಕಾರಣವಾಗಿ ಹೇಳುತ್ತಿಲ್ಲ. ಪಾಂಚಾಲಿಯ ಅಡವಿಗೆ ಒಂದಲ್ಲ 10 ಕಾರಣಗಳಿರುವು. ನೀವು ಪುರುಷರು, ನಿಮ್ಮನ್ನು ಯಾರಾದರೂ ಅಪಮಾನಪಡಿಸಿ ದುರ್ವಾಕ್ಯಗಳನ್ನಾಡಿದರೆ ನೀವೇ ಅವರಿಗೆ ತಕ್ಕ ಪ್ರತೀಕಾರವನ್ನು ಮಾಡುವೆ. ಆದರೆ ಸ್ತ್ರೀಯ ವಿಚಾರ ಹಾಗಲ್ಲ. ಅನ್ನ ವಸ್ತ್ರಗಳಿಗೆ ಅವರು ಪರರನ್ನು ಆಶ್ರಯಿಸಬೇಕು. ಆತ್ಮ ಗೌರವವನ್ನು ರಕ್ಷಿಸಿಕೊಳ್ಳಲು ಅವರಿಗೆ ಅನ್ಯರ ಆಶ್ರಯ ಬೇಕು. ಪರಮೇಶ್ವರ,
ಇಂತಹ ಪರಾಧೀನ ಸ್ತ್ರೀ ಜಾತಿಯನ್ನು ಏಕೆ ಸೃಷ್ಟಿಸಿದೆ? ಹೊಳಬೇಡ ಪಾಂಚಾಲಿ, ಹೊಳಬೇಡ. ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ನೇಮ. ಅದು ಭಗವತ್ ಸ್ವರೂಪರಾದ ಋಷಿಗಳಾಜ್ಞೆ. ಪತಿಯನ್ನು ದ್ಯೂತದಲ್ಲಿ ಪಣವಾಗಿಟ್ಟು ಸೋಲುವಂತೆ ಆ ನಿಮ್ಮ ಋಷಿಗಳೇ ಆಜ್ಞೆ ಮಾಡಿದರೆ ಪತಿಗಳು ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂತಹ ಪತಿಗಳನ್ನು. ಅಣ್ಣನ ಒಂದು ದಿನದ ಅವಿವೇಕದಿಂದ ಆದ ನಿಂದನೆಯು ನಮ್ಮನ್ನು ಸಾಯುವರೆಗೂ ಬಿಡು ಬಂದಿಲ್ಲ. ದೇವಿ ಪ್ರಿಯತಮೆ, ಅಣ್ಣನ ಅನಂತ ಅಪರಾಧಗಳನ್ನು ಕ್ಷಮಿಸುವಂತೆ ನಾನು ನಿನ್ನಲ್ಲಿ ಎಷ್ಟೋ ಬಾರಿ ಕೇಳಿಕೊಳ್ಳಲಿಲ್ಲವೇ? ಆದದ್ದು ಹಾಗೆ ಹೋಯಿತು, ಅದನ್ನು ಮರೆತು ಈ ದಿನ ನೀನೀಗಿರಲು ಕಾರಣವೇನೋ ನನ್ನೊಡನೆ ತಿಳಿಸಬಾರದೆ? ತಿಳಿಸುವೆನು, ಅದರಿಂದ ಆಗುವ ಫಲವೇನು? ನೀನು ಅಣ್ಣನ ಆಜ್ಞಾಧಾರಕನಲ್ಲವೇ? ಅದು ಅಂದಿನ ಮಾತು. ಈಗ ನಾನು ಯಾರ ಆಜ್ಞಾಧಾರಕನೂ ಅಲ್ಲ. ಹಾಗಾದರೆ ಕೇಳು, ಈ ದಿನ ಹಸ್ತಿನಾಂಬಿಯ ಮಂದಿರಕ್ಕೆ ದೇವಿಯ ದರ್ಶನಕ್ಕೆ ಹೋಗಿದ್ದೆ. ದುರ್ಯೋಧನನ ಪತ್ನಿಯಾದ ಭಾನುಮತಿಯು ಬಂದಿದ್ದಳು. ಅವಳು ನನ್ನನ್ನು ನೋಡಿ ನಕ್ಕು, ನಿನ್ನ ಪತಿಗಳು ವಾಸಕ್ಕಾಗಿ 5 ಗ್ರಾಮಗಳನ್ನು ಬೇಡಲು ದೂತರನ್ನು ಆ ಸ್ಥಾನಕ್ಕೆ ಕಳಿಸಿದರು. ಇನ್ನೇನು ಸಂಧಿಯಾಗುವುದು. ಈಗಲಾದರೂ ಈ ನಿನ್ನ ಬಿಚ್ಚದ ಮುಡಿಯನ್ನು ಕಟ್ಟಿವಿನಿ ಪಾಂಚಾಲಿ ಎಂದು ಪರಿಹಾಸ್ಯ ಮಾಡಿ ನಕ್ಕಳು ಪ್ರಾಣೇಶ್ವರ. ಏನು ದುರ್ಯೋಧನನೊಡನೆ ಪುನಃ ಸಂಧಿಗೆ? ಹಾಗಾದರೆ ನನ್ನ ಸಂದೇಹವೇ ನಿಶ್ಚಯವಾಯಿತು. ಅದರಲ್ಲಿ ಪಾಂಚಾಲಿ ರಾಯಭಾರಕ್ಕೆ ಹೋಗಿದ್ದವರ್ಯಾರು? ಶ್ರೀಕೃಷ್ಣನು. ಗೋಪಿಕಾಂಗನಿರ ವಿಲಾಸ ವಿಭ್ರಮಗಳಿಂದ ಮಗ್ನನಾದ ಯದುಪತಿಯು ಯುದ್ಧವನ್ನು ಮರೆಯುವುದು ಸಹಜ. ಅರ್ಜುನನು ದ್ವಾರಕೆಯಿಂದ ಹಿಂತಿರುಗಿದಾಗಲೇ ತಿಳಿದೆ ಈಗಾಗಬಹುದೆಂದು. ಅದಿರಲಿ ಪಾಂಚಾಲಿ, ಆ ಭಾನುಮತಿಗೆ ಏನೆಂದು ಉತ್ತರ ಕೊಟ್ಟೆ? ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟೆ. ಏನೆಂದು? ನಿನ್ನ ಮುಡಿಯನ್ನು ಬಿಡಿಸುವವರೆಗೂ ಈ ನನ್ನ ಬಿಚ್ಚಿದ ಮುಡಿಯನ್ನು ಕಟ್ಟುವುದಿಲ್ಲವೇ ಭಾನುಮತಿ ಎಂದು. ಹಾಕು ಪಾಂಚಾಲಿ. ಜಾನೆ ಮಮ ಜಾನೆ ಕಾಡುವೆನು ಜಾನೆ ಮಮ ಜಾನೆ ಕಾಡುವೆನು ನನ್ನ ಪ್ರೇಮದ ರಾಣಿ ನೀನು, ನನ್ನ ಪ್ರೇಮದ ರಾಣಿ ಜಾನೆ ಮಮ ಜಾನೆ ಕಾಡುವೆನು ಮಾಡಿದ ಬಂಧವ ನಡೆಸದ ಬಿಡನು. ಮಾಡಿದ ಬಂಧವ ನಡೆಸದ ಬಿಡನು. ಗುರುಕುಲದ ಮರ ಭಜಿಸದ ಬಿಡನು. ಗುರುಕುಲದ ಮರ ಭಜಿಸದ ಬಿಡನು. ತಾನೆ ಮಮ ತಾನೆ ಕಾಡುವೆನು ಬಾರಿ. ರಾಣಿ ರಾಣಿ ಮಮ ರಾಣಿ ಕಾಡುವೆನು ಬಾರಿ. ಅಪ್ಪಿ ಗೌರವನ ನೋಡುಳ್ಳದು ಸಾಧನ ನೋಡಲು ಭಯರು. ದುರುಳದು ಸಾಧನ ನೋಡಲು ಭಯರು. ಬಿಚ್ಚಿದ ಮುಡಿಯನ್ನು ಕಟ್ಟಿಸುವೆನು ಬಿಚ್ಚಿದ ಮುಡಿಯನ್ನು ಕಟ್ಟಿಸುವೆನು ತಾನೆ ಮಮ ತಾನೆ ಕಾಡುವೆನು ಬಾರಿ.
ತಾನೆ ಮುದ್ದಾಡುವೆನು ಬಾರೆ. ಬಾಪು ಬಾಪು ಪಾಂಚಾಲಿ, ನೀನು ನಮ್ಮ ಸಂಗಡ ಕದನವಾಡುವುದರಲ್ಲೇ ನಿನ್ನ ಚತುರತೆಯನ್ನು ಮುಗಿಸಿದೆ ಎಂದು ಭಾವಿಸ್ತೀನಿ ನಾವು. ಸಮಯವಿದೆ ಶೃಂಗಾರಕ್ಕೆ ಭೀಮಾ, ಸಮಯವಿದೆ ಶೃಂಗಾರಕ್ಕೆ ಭೀಮಾ, ರಮತೆಯ ಮನೆಗೆ ವೀರ ವಿರಾಮ. ರಮತೆಯ ಮನೆಗೆ ವೀರ ವಿರಾಮ, ಸಮಯವಿದೆ ಶೃಂಗಾರಕ್ಕೆ ಭೀಮಾ. ಮನಮುದಿಸುವ ಮಧು ಆಶ ವಿಲಾಸ, ಮನಮುದಿಸುವ ಮಧು ಆಶ ವಿಲಾಸ, ಗೌರವ ಶಿರವ ಧರೆಯೊಳು ನೀನು. ಇದೆ? ಹಾ. ಗೌರವ ಶಿರವ ಧರೆಯೊಳು ನೀನು. ಚೆಲ್ಲುತ್ತಾ ಸೇರುವೆ ಆಗ, ಚೆಲ್ಲುತ್ತಾ ಸೇರುವೆ. ಪ್ರಾಣೇಶ್ವರ, ಇನ್ನು ಸಮಯವಿದೆ. ಚೆಲ್ಲುತ್ತಾ ಸೇರುವೆ ಕಾಂತೆಯಲಿ, ಚೆಲ್ಲುತ್ತಾ ಸೇರುವೆ ಕಾಂತೆಯಲಿ. ಸಮಯವಿದೆ ಶೃಂಗಾರಕ್ಕೆ ಭೀಮಾ, ಸಮಯವಿದೆ ಶೃಂಗಾರಕ್ಕೆ ಭೀಮಾ, ರಮತೆಯ ಮನೆಗೆ ವೀರ ವಿರಾಮ. ರಮತೆಯ ಮನೆಗೆ ವೀರ ವಿರಾಮ, ಸಮಯವಿದೆ. ಪ್ರಾಣೇಶ್ವರ, ನೆನಪಿದೆಯೇ? ಹಿಂದೆ ಒಂದು ದಿನ ನೀನು ಈ ನನ್ನ ಬೆಚ್ಚದ ಕೇಶರಾಶಿಯನ್ನು ನೋಡಿ ಕುರುಕುಲಾಂತಕ ಕಾಳರಾತ್ರಿ ಎಂದು ಹೇಳಿದೆ, ಮತ್ತು ಇದು ಏನೇನೋ ಸಂಬೋಧಿಸಿ. ಪುನಃ ನನ್ನ ಬಾಯಿಂದ ಪ್ರತಿಜ್ಞೆ ವಾಕ್ಯವನ್ನು ಕೇಳಲಪೇಕ್ಷಿಸುವ ಪಾಂಚಾಲಿ. ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತ ಹೇಳಿ ಎಲ್ಲ ಈ ಪ್ರಚಂಡ ಭೀಮ. ಆಹಾ, ಹೇಳುವುದು ಮಾತ್ರವಲ್ಲ, ಆಡದಂತೆ ಮಾಡಬೇಕೆಂಬುದೇ ನನ್ನ ಇಚ್ಛೆ. ಸುಮ್ಮನೆಚ್ಚಿದರೇನಾಯಿತು? ಎಷ್ಟೇ ಆದರೂ ನೀನು ಅಣ್ಣನ ಆಜ್ಞಾಧಾರಕನಲ್ಲವೇ? ಬೇಡ ಬೇಡ ಪಾಂಚಾಲಿ, ನನ್ನನ್ನು ಕೆರಳಿಸಬೇಡ. ಈಗ ನಾನು ಯಾರ ಆಜ್ಞಾಧಾರಕನೂ ಅಲ್ಲ. ಶಾಂತಿಯನ್ನು ಬಯಸುವವರು ಸಂಧ್ಯಾ ಪ್ರಸ್ತಾಪದಲ್ಲಿ ತೊಡಗಲಿ. ನಾನು ಬಹಾದುರ ಯುದ್ಧವನ್ನು ನಿರೀಕ್ಷಿಸುತ್ತಿರುವೆನು. ಧರ್ಮ ಪಾರಾಯಣದ ಯುಧಿಷ್ಠಿರನ ದುರ್ಯೋಧನನ ಅನಂತ ಅಪರಾಧಗಳನ್ನು ಕ್ಷಮಿಸಬಹುದು, ನಾನು ಮಾತ್ರ ಸಹಿಸುವುದಿಲ್ಲ. ದುರ್ಲಕೌರವರನ್ನು ಮರಣಗೊಳಿಸದೆ ಅಲ್ಲಿರಲು ಬಿಡುವೆನೆ ದೇವಿ. ದುರ್ಲಕೌರವರನ್ನು ಮರಣಗೊಳಿಸದೆ ಅಲ್ಲಿರಲು ಬಿಡುವೆನೆ. ರಣದೊಳವರ ರಕ್ತವನ್ನು ಮಾಡಲಿರುವೆನೆ. ರಣದೊಳವರ ರಕ್ತವನ್ನು ಮಾಡಲಿರುವೆನೆ. ಹತ್ತಿಯ ಮುಡಿ ಮುಟ್ಟಿದವನ ನೆಟ್ಟಿಕೊಳ್ಳುವೆ, ಪಾದದಿ ನೆಟ್ಟಿಕೊಳ್ಳುವೆ. ಹತ್ತಿಯ ಮುಡಿ ಮುಟ್ಟಿದವನ ನೆಟ್ಟಿಕೊಳ್ಳುವೆ, ಪಾದದಿ ನೆಟ್ಟಿಕೊಳ್ಳುವೆ. ಗರ್ಭದಿ ತೊಡೆದಟ್ಟಿದವನ ಕುಟ್ಟಿಕೊಳ್ಳುವೆ, ತಲೆಯೊಳು ಕುಟ್ಟಿಕೊಳ್ಳುವೆ. ಗರ್ಭದಿ ತೊಡೆದಟ್ಟಿದವನ ಕುಟ್ಟಿಕೊಳ್ಳುವೆ, ತಲೆಯೊಳು ಕುಟ್ಟಿಕೊಳ್ಳುವೆ. ದುರ್ಲಕೌರವರನ್ನು ಮರಣಗೊಳಿಸದೆ ಅರಸನಿರಲು ಬಿಡುವೆನೆ. ರಣದೊಳವರ ರಕ್ತವನ್ನು ಮಾಡಲಿರುವೆನೆ. ರಣದೊಳವರ ರಕ್ತಪಾನ ಮಾಡುತ್ತೇನೆ. ನೋಡುವಣ್ಣ, ಭೀಮಸೇನನು ಸಂಧಿಯ ಪ್ರಸ್ತಾಪವನ್ನು ಕೆರಳಿದ ಸಿಂಹದಂತೆ ವಿಜೃಂಭಿಸುತ್ತಿರುವನು. ಆತನನ್ನು ಸಮಾಧಾನಪಡಿಸಲು ನಿನ್ನ ಹೊರತಾಗಿ ಮತ್ಯಾರಿಂದಲೂ ಸಾಧ್ಯವಿಲ್ಲ. ಅರ್ಜುನ, ಈ ಸಾರಿ ಭೀಮನ ಕೋಪಕ್ಕೆ ದ್ರೌಪದಿಯ ಮೂಲ ಕಾರಣವೆಂದು ತೋರುತ್ತದೆ.
ಜಗತ್ತಿನ ಸುಖ ದುಃಖಗಳಿಗೆ ಸ್ತ್ರೀಯರೇ ಮೂಲ ಕಾರಣವೆಂದು ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಿದ್ದನು. ಅದು ಇಂದಿಗೆ ನಿಶ್ಚಯವಾಯಿತು. ಅರ್ಜುನ, ಈ ಕೌರವರೊಡನೆ ಯುದ್ಧ ಮಾಡುವುದಕ್ಕಿಂತಲೂ ಈ ನನ್ನ ಪ್ರಿಯ ಸಹೋದರನ ಶಾಂತಿಪಡಿಸುವುದು ನನಗೊಂದು ಸಾರಿ ಅಗಾಧವೆನಿಸುವುದು. ಸಹೋದರ ಭೀಮಸೇನ, ನನ್ನ ಮೇಲೆ ಕೋಪವೇ? ಪಾಂಚಾಲಿ, ಸಮಾಚಾರವೇನು? ಅಣ್ಣನೇಕೆ ಸಿಟ್ಟಾಗಿರುವನು? ಏಕೆ ಈ ನನ್ನ ಬಿರುಗೂದಲು ನಿಮ್ಮ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕೊಡುತ್ತಿಲ್ಲವೇ? ಅಗ್ರಜ, ಸಮಯಕ್ಕೆ ಸರಿಯಾಗಿ ಬಂದಿರಿ. ನನಗೆ ಯಾರಲ್ಲಿಯೂ ಕೋಪವಿಲ್ಲ. ಅರ್ಜುನನ ಸಮ್ಮುಖದಲ್ಲಿ ನಿನಗೊಂದು ಮಾತನ್ನು ತಿಳಿಸಬೇಕೆಂದಿದ್ದನು. ಕೇಳಿ, ಈ ಸಂಧಿಯ ಸುದ್ದಿಯನ್ನು ಉಚಿತವಾಗಿ ಕಾಣಬಹುದು. ಅರ್ಜುನನು ಅನುಮೋದಿಸಬಹುದು, ನಕುಲ ಸಹದೇವರು ಸುಮ್ಮನಿರಬಹುದು. ಆದರೆ ದಾಸ್ಯ ವೃತ್ತಿಯನ್ನು ನಾನು ಪಾಂಡವರ ಕಳಂಕವೆಂದು ಭಾವಿಸುತ್ತೇನೆ. ದರಿದ್ರ ಭಿಕ್ಷಕನಿಂದ ಕಂಡವರ ಮನೆಯ ಬಾಗಿಲು ಸಂಧಿಯಾಚರಣೆ ಮಾಡಲು ಪಾಂಡುರಾಜೇಂದ್ರರು ನಮ್ಮನ್ನು ಪುತ್ರನನ್ನಾಗಿ ಪಡೆಯಲಿಲ್ಲ. ಈ ಅಪಮಾನವು ನಿಮಗೆ ಸಹ್ಯವಾಗಿ ಕಾಣಬಹುದು, ನಾನು ಮಾತ್ರ ಸಹಿಸುವುದಿಲ್ಲ. ಯುದ್ಧಕ್ಕಾಗಿ ನಿನ್ನ ಅನುಮತಿಯನ್ನಾಗಲಿ ಅರ್ಜುನನ ಸಹಾಯವನ್ನಾಗಲಿ ನಾನು ಅಪೇಕ್ಷಿಸುವುದಿಲ್ಲ. ನಾನು ಮತ್ತು ನನ್ನೀ ಕಥೆ ಇವೆರಡೇ ಗುರುಕುಲವನ್ನು ಸಂಪೂರ್ಣವಾಗಿ ನಾಶ ಮಾಡಿಬಿಡಬಲ್ಲವು. ನೀವು ನಿಶ್ಚಿಂತರಾಗಿ ಸಂಧಿಯ ಪ್ರಸ್ತಾಪವನ್ನು ಮಾಡುತ್ತೀರಿ. ನನಗೆ ತೋಚಿದ್ದನ್ನು ನಾನು ಮಾಡುತ್ತೇನೆ. ಸಹೋದರ, ಬಿಡುಕೋಪವ ಮನದಿ ಅನುಜಾ, ಬಿಡುಕೋಪವ ಮನದಿ, ಬಿಡುಕೋಪವ ಮನದಿ ಅನುಜಾ, ಬಿಡುಕೋಪವ ಮನದಿ. ತುಡುಕಿ ಸಮರ ಬಯಸುವುದನ್ನು ಚಿತ್ತ, ತುಡುಕಿ ಸಮರ ಬಯಸುವುದನ್ನು ಚಿತ್ತ, ಬಿಡುಕೋಪವ ಮನದಿ ಅನುಜಾ, ಬಿಡುಕೋಪವ ಮನದಿ. ಮನದಿ ಪಂಚಾಲಿಯ ಬಿಡುಮುಡಿ ಶಾಪವು ಮಾಡದಿ ಪಂಚಾಲಿಯ ಬಿಡುಮುಡಿ ಶಾಪವು ಗುರುಪಾಂಚಾತರ ತಾಳಿದವನು ಮುಂದೆ ಬಾಳಿಯನು ಎಂಬ ಭೀಮಾ. ತಾಳಿದವನು ಮುಂದೆ ಬಾಳಿಯನು ಎಂಬ, ತಾಳಿದವನು ಮುಂದೆ ಬಾಳಿಯನು ಎಂಬ ಹಿರಿಯರ ವಾಣಿಯ ಮರೆಯುವುದನು, ಹಿರಿಯರ ವಾಣಿಯ ಮರೆಯುವುದನು. ಬಿಡುಕೋಪವ ಮನದಿ ಅನುಜಾ, ಬಿಡುಕೋಪವ ಮನದಿ. ದುಡುಕಿ ಸಮರ ಬಯಸುವುದನ್ನು ಚಿತ್ತ, ಸಮರ ಬಯಸುವುದನ್ನು ಚಿತ್ತ, ಬಿಡುಕೋಪವ ಮನದಿ. ಸಹೋದರ, ಬಿಡುಕೋಪವ ಮನದಿ. ಸಹೋದರ, ನಿನ್ನ ಕೋಪವನ್ನು ತಡೆಯುವ ಶಕ್ತಿ ನನ್ನಲ್ಲಿಲ್ಲ. ಆದರೂ ಸಮಾಧಾನನಾಗು ಸಹೋದರ, ಸಮಾಧಾನನಾಗು. ಕೋಪ ಮಾಡಬೇಡವಣ್ಣ. ಅಗ್ರಜನು ನಮ್ಮೆಲ್ಲರಿಗಿಂತ ಹಿರಿಯವನು. ಆತನ ಮಾತಿಗೆ ಪ್ರತಿಯಾಳುವುದು ಸರಿಯಲ್ಲ. ಪಾಂಚಾಲೆ, ಮಾನಿನಿ ಮನದ ವೇದನೆ ನೀರಿದಯ ಕರುಣಿ ದೇವಜೀವವು. ಮಾನಿನಿ ಮನದ ವೇದನೆ ನೀರಿದಯ ಕರುಣಿ ದೇವಜೀವವು. ಧರ್ಮದ ನಮ್ಮಯ ನಿರ್ಮಲ ಪ್ರಾತೃವು. ಪಾಂಚಾಲಿ, ಧರ್ಮದ ನಮ್ಮಯ ನಿರ್ಮಲ ಪ್ರಾತೃವು ನೀರುವುದನ್ನು ಚಿತ ಪರಿಸಿದರೆ ನುಡಿಯ.
ಸದೆ ನುಡಿಯ ಸಹಿಬುದು ಮನದನು ತಾಪವದರು ಸಹಿಬುದು ಮನದನು ತಾಪವದರು ಧರ್ಮದಿಂದ ನಾಗ ಸಾಧಿಸೆ ಕೋಮಲ ಹೃದಯಗಳು ಕರಗುವ ಮರ್ಯ ಧರ್ಮದಿಂದ ಕಾರ್ಯ ಸಾಧಿಸೆ ಕೋಮಲ ಹೃದಯಗಳು ಕರಗುವ ಮರ್ಯ ಸಾರ ಸಾಕ್ಷಿನಿ ಹರಿಯದ ಈ ಪರಿ ಸಾರ ಸಾಕ್ಷಿನಿ ಹರಿಯದ ಈ ಪರಿ ಹೇಗಿದ್ದು ನಿನ್ನ ಕವಿ ಕೋಮಗಳವೆ ಹೇಗಿದ್ದು ನಿನ್ನ ಕವಿ ಕೋಮಗಳವೆ ಮಾಲಿನಿ ಮನದ ಕರುಣಿ ಇದಕ್ಕೆ ಏನು ಹೇಳ್ಬೇ ಪಾಂಚಾಲಿ? ಧರ್ಮವೆಂದು ಹಂಬಲಿಸುತ್ತಾ ಕ್ಷತ್ರಿಯ ಧರ್ಮವೇನೆಂಬುದನ್ನೇ ಮರೆಯುವುದು ನಿಮಗೆ ಉಚಿತವೆನಿಸುವುದಲ್ಲವೇ? ದ್ರೌಪದ, ಯುದ್ಧವು ಎಂತಹ ಘೋರ ಕೃತಿ ಎಂಬುದನ್ನು ನೀನಿನ್ನೂ ತಿಳಿದಿಲ್ಲ. ಅವಿಚಾರಕ್ಕಾಗಿ ನಾವು ಯುದ್ಧವನ್ನು ಪ್ರಾರಂಭಿಸಿದರೆ ಅದಕ್ಕಾಗಿ ನಾವು ದುಃಖಿಸಬೇಕಾಗುವುದು ಅಲ್ಲವೇ? ಆದ್ದರಿಂದ ಅಲ್ಲವೇನು ನಾನು ಸಂಧಿಗಾಗಿ ಸರ್ವ ಪ್ರಯತ್ನ ಪಡುತ್ತಿರುವುದು. ರಾಜೇಂದ್ರ, ಧೌಮ್ಯನನ್ನು ಸಂಧಿಗೆ ಕಳುಹಿಸಿ ಅಪಮಾನ ಹೊಂದಿರಿ. ಕುಲಪುರೋಹಿತರನ್ನು ಕಳುಹಿಸಲು ಇದು ಮದುವೆಯ ಔತಣವಲ್ಲವೆಂಬ ಪರಿಜ್ಞಾನವೂ ನಿಮಗಿಳಿದೆ ಹೋಯಿತು. ಪುನಃ ಶ್ರೀಕೃಷ್ಣ ಪರಮಾತ್ಮನನ್ನು ಕಳುಹಿಸಿ ಎಲ್ಲಿ ಅಪಮಾನ ಪಡಿಸುವರು ಎಂಬುದೇ ನನ್ನ ಚಿಂತೆಯಾಗಿದೆ. ಏನು ಈ ಕೋಲಾಹಲ? ಅರ್ಜುನ, ಈ ಸಂಧಿಯ ಫಲಾಫಲಗಳನ್ನು ಕೇಳುವುದರಿಂದ ನನಗಾವ ಪ್ರಯೋಜನವೂ ಇಲ್ಲ. ಈ ನಿಮ್ಮ ಅಪೌರುಷದ ವರ್ತನೆಯ ಪುರಸ್ಕಾರವು ನಿಮಗಿರಲಿ. ಪ್ರತಿಜ್ಞೆಯಂತೆ ನಡೆಯುವ ಸ್ವತಂತ್ರ ಮಾತ್ರ ನನಗೆ. ಪ್ರಾಣೇಶ್ವರ, ಸ್ವಲ್ಪ ನೀನು ಅದು ನೋಡಿ, ಯದುಪತಿ ನಮ್ಮನ್ನು ನೋಡಿ ನಗುತ್ತಾ ಇತ್ತಲೇ ಬರುತ್ತಿರುವ ಮಾಡಿ. ಪಾಂಡಪುತ್ರರ ಪ್ರಣಾಮಗಳನ್ನು ಸ್ವೀಕರಿಸಿದೆ. ವಿಜಯಶಾಲಿಗಳಾಗಿ ಧರ್ಮನಂದನ. ಪರಮಾತ್ಮ, ಹೋದ ಕಾರ್ಯವೇನಾಯಿತು? ಹೋದವನಾರು ಕೃಷ್ಣನಲ್ಲವೇ? ಅಂದರೆ ಎಲ್ಲವೂ ಸಮರ್ಪಕವಾಗಿಯೇ ನಡೆಯಿತು. ಸಂಧಿಯ ವಿಚಾರ ನಡೆಯಿತಷ್ಟೇ. ನಾನು ಹೋಗಿದ್ದು ನಡೆಯಿತು ಧರ್ಮನಂದನ. ಅಂಚಾಲಿ, ನಾನಿನ್ನು ಹೋಗುವೆನು. ನನಗಿಲ್ಲಿ ಕೆಲಸವಿಲ್ಲ. ಅವರ ಇಚ್ಛೆಯಂತೆ ಅವರು ನಡೆಯಲಿ. ನನಗೆ ತೋಚಿದ್ದನ್ನು ನಾನು ಮಾಡುವುದು. ಸ್ವಲ್ಪ ನಿಲ್ಲಿ, ನಮ್ಮಣ್ಣನ ಮಾತು ಮುಗಿಯಲಿ. ನಿಮ್ಮಣ್ಣನ ಮಾತು ಮುಗಿಯುವಷ್ಟರಲ್ಲಿ ನನ್ನ ತಾಳ್ಮೆ ಮುಗಿದು ಹೋಗುವುದು. ಪರಮಾತ್ಮ, ಸಭೆಯಲ್ಲಿ ಏನೇನು ನಡೆಯಿತು? ರಾಜಸಭೆಯಲ್ಲಿ ಎಲ್ಲವೂ ತಕ್ಕ ರೀತಿಯಲ್ಲಿ ನಾನು ನಿರೀಕ್ಷಿಸಿದಂತೆ ನಡೆಯಿತು. ನಾನಿನ್ನು ತಡೆಯಲಾರೆ ರುಕ್ಮಿಣಿಪತಿ. ಈ ನಿನ್ನ ಸಮಸ್ಯೆಯ ಮಾತುಗಳು ನನಗೆ ಬೇಡ. ಅಗ್ರಜನ ಅಪೇಕ್ಷೆಯಂತೆ ಐದು ಗ್ರಾಮಗಳಿಗೆ ಸಂಧಿ ಆಯಿತು. ನಾನು ಹೋಗಿದ್ದು ಅದಕ್ಕಾಗಿ ಅಲ್ಲವೇ ಭೀಮಸೇನ? ಈಗ ತಿಳಿಯುತ್ತಿದ್ದ ವಿಪದ. ಅಜ್ಞಾತವಾಸದ ನೆಪದಿಂದ ಅರ್ಜುನನ್ನು ಬಳೆತೊಟ್ಟನು. ಈ ಸಂಧಿಯ ನೆಪದಿಂದಾಗಿ ನಮ್ಮೈವರಿಗೂ ಸೀರೆ ನುಡಿಸಲು ಹೊಣಿಸುತ್ತಿರುವೆ. ಯಾದವಾಗ್ರಣಿ, ಪಾಂಡುಪುತ್ರರ ಮೇಲೆ ನಿನಗಿಷ್ಟೊಂದು ಆಕ್ರೋಶ ಬೇಕು? ಭೀಮಸೇನ, ನಿನಗಿಷ್ಟೊಂದು ಅಸಹನೆ ಏಕೆ? ನನ್ನ ಮಾತನ್ನು ಪೂರ್ಣವಾಗಿ ಕೇಳು. ಇದು ನಿನಗೆ ಹೆಚ್ಚಿಗೆ ಸಂಬಂಧಿಸಿದ ವಿಷಯ. ಈ ಸ್ವಾಭಿಮಾನ ಶೂನ್ಯವಾದ ಸಂಧಾನದೊಡನೆ ಈ ಪ್ರಚಂಡ ಭೀಮನಿಗೆಂತಹ ಸಂಬಂಧ ಇರುವುದು? ಅತ್ಯಂತ ನಿಕಟವಾದ ಸಂಬಂಧವಿರುವುದು. ಪರಮಾತ್ಮ, ಮುಂದೇನಾಯಿತು? ರಾಜಸಭೆಯಲ್ಲಿ ನಿಮ್ಮ ಸಂದೇಶವನ್ನು ತಿಳಿಸಿದೆನು. ಅದಕ್ಕೆ ಅವರೆಲ್ಲರೂ ಒಪ್ಪಿದರು. ಯಾರು ಒಪ್ಪಿದರು ಪರಮಾತ್ಮ? ಭೀಷ್ಮ, ದ್ರೋಣ, ಇನ್ನು ಮುಂತಾದವರು. ಆ ದುರ್ಯೋಧನ, ಆತನೂ ಸಹ. ಎನ್ನೆಲ್ಲಿರುವುದು ನನ್ನಿಂದ ಸಾಧ್ಯವಿಲ್ಲ. ಈ ದುರ್ವಾರ್ತೆಯನ್ನು ಕೇಳಬೇಕೆಂಬುದು ನಿನ್ನ ಬಯಕೆ ಆಗಿತ್ತು. ಅದನ್ನು ನೀನು ಸಾಧಿಸಿದೆ. ಸಾಧಿಸು, ಚೆನ್ನಾಗಿ ಸಾಧಿಸು. ಸಹೋದರರೇ, ಈ ನಿಮ್ಮ ಅಪೌರುಷದ ವರ್ತನೆದ ಪುರಸ್ಕಾರದ ಫಲವನ್ನು ನೀವೇ ಮುಂದಿಸಿರಿ. ಅದರಲ್ಲಿ ಈ ಭೀಮನು ಯಾವ ಭಾಗವನ್ನು ಅಪೇಕ್ಷಿಸುವುದಿಲ್ಲ. ಯಾಜ್ಞ ಸೇನಿ, ನೀನು ನಿರಾಸರಾಗಬೇಡ. ಈ ಭೀಮನು ಬದುಕಿದ್ದರೆ ನಿನ್ನ ಸೇಡನ್ನು ತೀರಿಸದೇ ಭೀಮಸೇನ, ಇಲ್ಲಯ್ಯ, ನೀನು ನಿಜವಾಗಿಯೂ ಇಡಿಂಬಾಪತಿಯ ಸರಿ.
ಇಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸಿಯನ್ನು ಆಳುವುದು ಹೇಗೆ ಸಾಧ್ಯ? ನನ್ನ ಮಾತನ್ನು ಪೂರ್ಣವಾಗಿ ಕೇಳು. ಇದು ನಿನಗೆ ಹೆಚ್ಚಿಗೆ ಸಂಬಂಧಿಸಿದ ವಿಷಯವೆಂದು ನಾನು ಮೊದಲೇ ಹೇಳಲಿಲ್ಲವೇ? ಸುಮ್ಮನೆ ನನ್ನನ್ನು ಕಾಡಬೇಡ ಕೃಷ್ಣ. ಈ ಸಂಧಿಯ ಸುದ್ದಿಯು ನನಗೊಪ್ಪದು ಒಪ್ಪದು ಒಪ್ಪದು. ನಿನಗೊಪ್ಪುವ ವಿಚಾರವೊಂದಿರುವುದು. ಆ ದುರ್ಯೋಧನನು ನಿನಗೊಂದು ಪ್ರಿಯವಾದ ಸಂದೇಶವನ್ನು ಕಳುಹಿಸಿರುವನು. ಏನು? ದುರ್ಯೋಧನನ ಸಂದೇಶ? ಹಾಗಾದರೆ ಅದರ ಉದ್ದೇಶವು ಸಂಧಿಯಾಗಿರಲಾರದು. ಹೇಳು ಕೃಷ್ಣ, ಏನು ಆ ಸಂದೇಶ? ಆ ಸಂದೇಶವನ್ನು ಕೇಳುವ ಇಚ್ಛೆ ನಿನಗಿದ್ದರೆ ನನ್ನ ಬಳಿಯಲ್ಲಿ ಕೈಕಟ್ಟಿಕೊಂಡು ಕುಳಿತುಕೊಳ್ಳಬೇಕು. ಇಲ್ಲ, ನಿಂತಿದ್ದಂತೆ ಹೇಳಿಬಿಡು. ನೀನು ಕುಳಿತುಕೊಳ್ಳದ ಹೊರತು ನಾನು ಹೇಳುವುದಿಲ್ಲ. ಈ ಪರಿಹಾಸ್ಯ ಬೇಕೆ ಕೃಷ್ಣ? ಇದು ಪರಿಹಾಸ್ಯವಲ್ಲ ಭೀಮಸೇನ. ನಿನ್ನನ್ನು ಕಂಡರೆ ನನಗೆ ಅಷ್ಟೊಂದು ಭಯವಾಗುತ್ತಿರುವುದು. ಎಲ್ಲಿ? ನಿನ್ನ ಗದೆಯನ್ನು ದೂರ ಮಾಡಿ ನನ್ನ ಪಾರ್ಶ್ವದಲ್ಲಿ ಕುಳಿತುಕೋ. ಆಗ ನಿನಗೆ ಪ್ರಿಯವಾದ ಸಂದೇಶವನ್ನು ತಿಳಿಸುವೆನು. ಇದು ನಿನ್ನ ಅಪೇಕ್ಷೆಯಂತೆ ಕುಳಿತುಕೊಂಡಿರಬೇಕು. ನೀನು ಈಗಲಾದರೂ ಹೇಳು, ಏನು ಆ ಸಂದೇಶ? ನೀನು ಕೋಪ ಮಾಡುವುದಿಲ್ಲ ತಾನೇ? ಅದು ಆಗಲಿ. ಹಾಗಾದರೆ ನೀನು ನನ್ನ ಬಂದಿ. ಅದು ಕ್ಷಣಕಾಲ ಮಾತ್ರ. ಆಗಲಿ. ಸಹೋದರಿ, ತೆಗೆದುಕೋ ಈ ಹಗ್ಗವನ್ನು. ಇದೊಂದು ಕಡೆ ನನಗೆ ಒಂದು ಪುರಸ್ಕಾರ ರೂಪವಾಗಿ ದೊರೆಯಿತು. ಇದರಿಂದ ನಿನ್ನ ಪತಿಯ ಕರಗಳನ್ನು ಭದ್ರವಾಗಿ ಬಂಧಿಸು. ಇದೇನು ಪರಿಹಾಸ್ಯವೇ? ಇದು ಪರಿಹಾಸವಲ್ಲ ಸಹೋದರಿ. ಶತ್ರುಗಳ ಹೆಡೆಮುರಿಯನ್ನು ಬಿಡಿಸುವುದರಲ್ಲಿ ನೀನು ಮಹಾಪಂಡಿತೆಯಂತೆ. ಅದರಂತೆ ನಿನ್ನ ಪತಿಯ ಕರಗಳನ್ನು ಬಂಧಿಸಲು ಬರುವುದೋ ಇಲ್ಲವೋ ನೋಡೋಣ. ಭೀಮಸೇನ, ಆ ಸಂದೇಶವನ್ನು ಕೇಳುವ ಇಚ್ಛೆ ನಿನಗಿದ್ದರೆ ನಿಮ್ಮಣ್ಣನು ಹೇಳಿದಂತೆ ನನ್ನ ಕರಗಳನ್ನು ಬಂಧಿಸಿ. ಈಗ ಸಮಾಧಾನವಾಯಿತು. ಈಗ ಎಲ್ಲರೂ ಕೇಳಿರಿ. ಭೀಮನನ್ನು ಬಂಧಿಸಿರುವ ಹಗ್ಗವು ಈ ದಿನ ರಾಜ್ಯಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲು ಅನುವಾಗಿತ್ತು. ಯಾರು ಈ ಕಾರ್ಯವನ್ನು ಮಾಡಿದರು ಪರಮಾತ್ಮ? ಮತ್ತಿನ್ಯಾರು? ಏನು ಹೇಳಿದೆ ಕೃಷ್ಣ? ಈ ಹಗ್ಗದಿಂದ ನಿನ್ನನ್ನು ಬಂಧಿಸಲಿದ್ದಾರೆ ಯಾರು? ಯಾರು ಆ ದುರಾತ್ಮರು? ದುರಭಿಮಾನಿಯಾದ ದುರ್ಯೋಧನನು ಆಜ್ಞೆ ಮಾಡಿದನು. ಆತನ ತಮ್ಮ ದುರಾಚಾರಿಯಾದ ದುಶ್ಯಾಸನನು ಈ ಕಾರ್ಯವೆಸಗಿದನು. ಇಂತಹ ಕಾರ್ಯ ಅವರಿಗಲ್ಲದೆ ಮತ್ತಾರಿಗೆ ಸಾಧ್ಯ? ನನ್ನ ಕರಗಳನ್ನು ಬಿಡಿಸಿ. ಈ ನೀಚ ಕೃತ್ಯದಿಂದ ದುರ್ಯೋಧನ ದುರಭಿಮಾನವು ಶಿಖರವನ್ನು ಮುಟ್ಟಿತು. ನಮ್ಮ ಪ್ರಿಯ ಬಂಧುವಾದ ಕೃಷ್ಣನನ್ನು, ಪಾಂಡವರ ರಾಯಭಾರಿಯನ್ನು ಈ ರೀತಿ ಅಪಮಾನ ಪಡಿಸಿದನೇ ಪುಣ್ಯ ಕೌರವ. ಅಗ್ರಜ, ಧನಂಜಯ, ಇದಕ್ಕೆ ನಿಮ್ಮ ಉತ್ತರ? ಇಷ್ಟು ಮಾತ್ರವಲ್ಲ, ಆ ದುರ್ಯೋಧನನು ಸಂಧಾನಕ್ಕೆ ಕೊಟ್ಟ ಉತ್ತರವನ್ನು ಕೇಳಿ. ದುಡುಕುತ ನುಡಿದ ಕೌರವನು ಹಿಡಿಂಬಾಪತಿಯೇ ಕೇಳು. ನುಡಿದ ಕೌರವನು ಹಿಡಿಂಬಾಪತಿಯೇ ಕೇಳು. ಕಡೆಗೂ ಯುದ್ಧವ ಗೈವೆ ಕೊಡೆ ನಾನು ರಾಜ್ಯವ. ಕಡೆಗೂ ಯುದ್ಧವ ಗೈವೆ ಕೊಡೆ ನಾನು ರಾಜ್ಯವ. ಕೈವರಿಗೈದು ಗ್ರಾಮವ ಕೊಡೆನು, ಭೀಮನಿಗೊಂದು ಊರನ್ನು ಬಿಡೆನು. ಐವರಿಗೈದು ಗ್ರಾಮವ ಕೊಡೆನು, ಭೀಮನಿಗೊಂದು ಊರನ್ನು ಬಿಡೆನು. ಕೊಡುವೆನು ರಾಜ್ಯವ ನಾನು ಮಡಿದಾಗ ಎಂದ. ಕೊಡುವೆನು ರಾಜ್ಯವ ನಾನು ಮಡಿದಾಗ ಎಂದ. ನುಡಿದ ಕೌರವನು ಹಿಡಿಂಬಾಪತಿಯೇ ಕೇಳು, ಹಿಡಿಂಬಾಪತಿಯೇ ಕೇಳು, ಹಿಡಿಂಬ
ಶಿವಪತಿಯೇ. ಇಷ್ಟು ಮಾತ್ರವಲ್ಲ, ರಾಜ್ಯವನ್ನು ಬಯಸುವುದಾದರೆ ಅದು ದೊರಕುವುದು ರಣಾಂಗಣದಲ್ಲಿ, ಶಸ್ತ್ರಾಸ್ತ್ರಗಳ ಸ್ಪರ್ಶ ಸ್ಪಂದನದಲ್ಲಿ ಎಂದು ಹೇಳಿಯೇ ಬಿಟ್ಟ. ಪಾಂಚಾಲಿ, ನನ್ನ ಕರಗಳನ್ನು ಧನಂಜಯ, ಕೃಷ್ಣ, ಯಾರೂ ಬಿಡಿಸುವುದಿಲ್ಲ. ಬೇಡ, ನಾನೇ ಬಿಡಿಸಿಕೊಳ್ಳುವೆ. ತೋಟ ಗುಡುಕಿ ಗುಡುಕಿ ತಡದಲ್ಲಿ ಗಿರಿ ಭೂಮಿ ನಡುಕಿ ನಡುಕಿ ತೋಟ ಗುಡುಕಿ ಗುಡುಕಿ ತಡದಲ್ಲಿ ಗಿರಿ ಭೂಮಿ ನಡುಕಿ ನಡುಕಿ ಕುರುಬರ ದಿನದಳ ಕಡಿಯದು ಬಿಡಲು, ಕುರುಬರ ದಿನದಳ ಕಡಿಯದು ಬಿಡಲು, ಧರಣಿ ಕಂಠದಲ್ಲಿ ಮರಳು ಧರಣಿ ಕಂಠದಲ್ಲಿ ಮರಳು ಕುರುಬುಲವೋ ಕಳೆದಿದೆ, ಕುರುಬುಲವೋ ಕಳೆದಿದೆ, ಕುರುಬ ಕೌರವರ ಬರಿ ಮರಿವಿದಲ್ಲಿ, ಕುರುಬ ಕೌರವರ ಬರಿ ಮರಿವಿದಲ್ಲಿ ಆ ತೋಟ ಕುಡಿದು ಕುಡಿದು ಅಂತರಾಗದ ಈಗ ಕೇಳಿರಿ ಎಲ್ಲರೂ ನನ್ನ ಅಭಿಮತ. ನಾನು ವಾಯುದೇವನ ಅಂಶದಲ್ಲೇ ಜನಿಸಿದ್ದೇವಾದರೂ, ವೀರಮಾತ ಕುಂತಿ ದೇವಿಯ ಸ್ತನ್ಯಪಾನ ಮಾಡಿದ ಸತ್ಯವಾದರೂ, ನಾಳಿನ ಕುರುಕ್ಷೇತ್ರ ಯುದ್ಧದಲ್ಲಿ ಆ ದುರ್ಯೋಧನನ 99 ಮಂದಿ ಸಹೋದರನ್ನು ಸಮೂಲನವಾಗಿ ನಾಶ ಮಾಡಿ, ಅದಾದ ನಂತರ ದರ್ಪಿತ ದುಶ್ಯಾಸನನ ವಕ್ಷಸ್ಥಳವನ್ನು ಬಗೆದು ಪಾಂಚಾಲಿಯ ವಿರುಮುಡಿಯನ್ನು ಕಟ್ಟಿಸುವೆನು. ಅದಾದ ನಂತರ ದುರ್ಯೋಧನ ತೊಡೆಯನ್ನು ಈ ನನ್ನ ಗದಾದಂಡದಿಂದ ಒರಿದು ಆತನ ರಾಜ ಕಿರೀಟವನ್ನು ನನ್ನ ಎಡಗೈಲಿಂದ ಕಿತ್ತು ನೆಲಕ್ಕೆ ಎಸೆದು ನನ್ನ ಎಡಗಾಲಿನಿಂದ ಪುಡಿ ಪುಡಿ ಮಾಡದೆ ಹೋದರೆ ನನಗತಿ ಭಯಂಕರವಾದ ನರಕವೇ ಪ್ರಾಪ್ತವಾಗದು. ನನಗತಿ ಭಯಂಕರವಾದ ನರಕವೇ ಪ್ರಾಪ್ತವಾಗದು. ಕೃಷ್ಣ, ಇದಕ್ಕೆ ನಿನ್ನ ಪಾದವೇ ಸಾಕ್ಷಿ. ಪಾಂಚಾಲಿ, ಅಲ್ಲಿ ವಿಡಿಯೋದಲ್ಲಿ ಬರಲ್ಲ. ಧರ್ಮನಂದನ, ಸಾರ್ವಭೌಮ ನಿನ್ನ ಮೊರೆಯಿಟ್ಟು ಪರಮಾತ್ಮ, ಹರಿ ಸಾರ್ವಭೌಮ ನಿನ್ನ ಮೊರೆಯಿಟ್ಟು ಕರುಣದಿಂದ ಆಲಿಸಯ. ಕಾನನದ ವಾಸದ ಏನೆಲ್ಲ ಅನುಭವಿಸಿದೆವೋ ಅಲ್ಲವೇ ದೇವ? ಕಾನನದ ವಾಸದ ಏನೆಲ್ಲ ಅನುಭವಿಸಿದೆವೋ ಸ್ವಾಗತೂ ಬೇಡ ತಂದೆ ಈ ಪರಿಯದಲ್ಲಿ, ಸ್ವಾಗತೂ ಬೇಡ ತಂದೆ ಈ ಪರಿಯದಲ್ಲಿ. ಹರಿ ಸಾರ್ವಭೌಮ ನಿನ್ನ ಮೊರೆಯಿಟ್ಟು ಮರು ಜನ್ಮ ನೀಡಿದರೆ ನನಗೆ ನರ ಜನ್ಮ ಬೇಡವಯ್ಯ. ಪರಮಾತ್ಮ, ಮರು ಜನ್ಮ
ಜನ್ಮ ನೀಡಿದರೆ ನನಗೆ ನರ ಜನ್ಮ ಬೇಡವಯ್ಯ. ನರ ಜನ್ಮ ನೀಡಿದರು ಬೇಡ ಹಿರಿಯಣ್ಣ. ನರ ಜನ್ಮ ನೀಡಿದರು ಬೇಡ ಹಿರಿಯಣ್ಣ. ಹರಿ ಸಾರ್ವಭೌಮನಿನ್ನೋ ಮೊರೆ ಇಟ್ಟು ಪರಮಾತ್ಮ, ಇದಕ್ಕೆ ಉಳಿದಿರುವುದು ಒಂದೇ ಉತ್ತರ, ಅದು ಯುದ್ಧ. ನೀನೇ ತಿಳಿದಿರುವೆ, ಯುದ್ಧವನ್ನು ಅಪೇಕ್ಷೆ ಪಟ್ಟವನಲ್ಲವೆಂದು, ಸಂಧಿಗಾಗಿ ಸೌರ ಪ್ರಯತ್ನ ಪಟ್ಟನೆಂದು. ಆದರೂ ಈ ಯುದ್ಧವು ಒದಗಿದರು ಪರಮಾತ್ಮ. ಆ ಯುದ್ಧದಲ್ಲಿ ಕಾಪಾಡುವ ಬಾರುವು ನಿನ್ನದು ಪರಮಾತ್ಮ. ಸಪ್ತಾಶ್ವರತಮಹಾರೂಢಂ ಪ್ರಚಂಡಂ ಕಶ್ಯಪಾತ್ಮಜಂ ಶ್ವೇತಪದ್ಮಧರಂ ದೇವಂ तं ಅರಿಯಲಾಗದ ಘೋರ ದೇಹದಾಪ್ತಿಯೊಳ್ ಮುಳುಗಿದೆ. ಅರಿಯಲಾಗದ ಘೋರ ದೇಹದಾಪ್ತಿಯೊಳ್ ಮುಳುಗಿದೆ. ಮನದಿ ಮೂಡಿದ ಅಂಧಕಾರವ ಮನದಿ ಮೂಡಿದ ಅಂಧಕಾರ ಬೆಳಗಿಸಿಂದೋ ಮಾಸ್ತರ. ಅರಿಯಲಾಗದ ಘೋರ ಸಂದೇಹ. ಭಗವಾನ್ ಭಾಸ್ಕರ ಬಂಧು ಬಾಂಧವರೆಂಬ ಪಾಶಕ್ಕೆ ಸಿಲುಕಿನೊಂದಿಗೆ ಇಂದು ತಾಪದಿ ಬಂಧು ಬಾಂಧವರೆಂಬ ಪಾಶಕ್ಕೆ ಸಿಲುಕಿನೊಂದಿಗೆ ಇಂದು ತಾಪದಿ ನೀಗಿಸೋ ಶೋಧನೆಯ ಶೋಧನೆಯದು ಶಾಂತಿ ನೀಡೋ ತಾಮರಾಗ. ಈಗಿಸೋ ಶೋಧನೆಯದು ಶಾಂತಿ ನೀಡೋ ತಾಮರಾಗ. ಹರಿಯಲಾಗದ ಘೋರ ದೇಹದಾಪಿಗೆ ಹರಿಯಲಾಗದ ಘೋರ ಸಂದೇಹ. ಭಾಸ್ಕರ ಭಾಸ್ಕರ ಭಾಸ್ಕರ
ನನ್ನ ಏಕಾಗ್ರತೆಯನ್ನು ಭಂಗಪಡಿಸಿದ ನೀನು ಯಾರು ತಾಯಿ? ಕಂದ, ನೀನು ಸರ್ವ ಸಾಕ್ಷಿಯಾಗಿ ಪೂಜಿಸುತ್ತಿರುವ ಆ ಸೂರ್ಯ ದೇವನ ಜ್ವಲಂತ ಪ್ರಭೆಯನ್ನು ನಿನಗೆ ಮೊದಲು ತೋರಿಸಿದ ಸ್ತ್ರೀಗಳು ನಾನೇನಪ್ಪ. ಏ ನಿರ್ಭಾಗ್ಯಳನ್ನು ಕುಂತಿ ಎಂದು ಕರೆಯುವ ಕುಂತಿ ಅಂದರೆ ಅರ್ಜುನನ ತಾಯಿ. ಅಂದ ಮೇಲೆ ನನ್ನ ಹೆತ್ತ ತಾಯಿ ಅಮ್ಮ, ನಮಸ್ಕರಿಸುವೆನು ತಾಯಿ, ನಮಸ್ಕರಿಸುವೆ. ಕೀರ್ತಿಶಾಲಿಯಾಗು ಕಂದ, ಕೀರ್ತಿವಂತನಾಗಪ್ಪ. ಬಹುದಿನದ ಕಂದ, ಬಯಕೆ ಫಲಿಸಿತಮ್ಮ. ಕುಮಾರ, ಬಯಸಿದ ದರ್ಶನವು ಲಭಿಸಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ಬಯಸಿದ ದರ್ಶನವು ಲಭಿಸಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ಕರುಣೆಯ ತೋರಿದೆ ಕುವರನ ಕಡೆದೆ. ಅಲ್ಲವೇ ತಾಯಿ? ಕರುಣೆಯ ತೋರಿದೆ ಕುವರನ ಹಡೆದೆ. ಎಂದಿಗೆ ಋಣವ ತೀರಿಸಲು, ಎಂದಿಗೆ ಋಣವ ತೀರಿಸಲು. ತನಿಸಿದ ಮರುಕ್ಷಣವ ಜಲಗ ಸೆಳೆಯಿಂದ ಅಮ್ಮ. ತನಿಸಿದ ಮರುಕ್ಷಣವ ಜಲಗ ಸೆಳೆಯಿಂದ ಮಗುವಮ್ಮ ನಾನಾಗ ಏನೊಂದನು ಅರಿಯೆ. ಮಗುವಮ್ಮ ನಾನಾಗ ಏನೊಂದನು ಅರಿಯೆ. ಬಹುದಿನದ ಬಯಕೆ ಫಲಿಸಿತಮ್ಮ. ನಾ ಮಾಡಿದ ಅಪರಾಧ ಏನಂದು ತಾಯೇ. ಮಾಡಿದ ಪರಾಧ ಏನಂದು ತಾಯೇ. ಅಕ್ಷಮ್ಯವೆನಿಸೆ ಜೀವವ ತೋರೆದೆ. ಅಕ್ಷಮ್ಯವೆನಿಸೆ ಜೀವವ ತೋರೆದೆ. ಮಗನೆಂಬ ಮಮಕಾರ ಅಮ್ಮ. ಅಮ್ಮ ಅಮ್ಮ ಮಗನೆಂಬ ಮಮಕಾರ ನಿನಗಿಲ್ಲವೇ ತಾಯೇ. ಮಗನೆಂಬ ಮಮಕಾರ ನಿನಗಿಲ್ಲವೇ ತಾಯೇ. ಐವರ ಮಾತೆ ನಿನಗಿಹುದೇ ಕೊರತೆ. ಅಮ್ಮ
ಅರ್ಜುನ ಏನು ಏನನ್ನು ಹೇಳಲಿ ಕಂದ? ನಿನಗಿಹುದೇ ಕೊರತೆ ಬಹುದಿನದ ಬಯಕೆ ಫಲಿಸಿತಮ್ಮ ಬಯಸಿದ ದರುಶನವು ಲಭಿಸಿತಮ್ಮ ಬಹುದಿನದ ಬಯಕೆ ಫಲಿಸಿತಮ್ಮ ಕೀರ್ತಿಶಾಲಿಯಾಗು ಕಂದ, ಕೀರ್ತಿವಂತನಾಗು. ಕೀರ್ತಿ ನನ್ನದೆಂತ ಕೀರ್ತಿಯಮ್ಮ, ನನ್ನದೆಂತ ಕೀರ್ತಿ. ಹುಟ್ಟಿದ ಕೂಡಲೇ ನನ್ನನ್ನು ಗಂಗಾ ನದಿಯಲ್ಲಿ ತೇಲಿಬಿಡು. ಮನುಷ್ಯ ಮಾತ್ರನವನಾದ ನಾನು ನಿನಗೆ ಮಾಡಿದಂತ ಅಪರಾಧವಾದ್ರೇನು ತಾಯಿ? ಇಲ್ಲ ಕಂದ, ಈ ಪಾಪಿಯ ದೇಹವನ್ನ ಅಲ್ಲಿದ್ದ ಜಲಚರಗಳು ಕೂಡ ಕಿತ್ತು ತಿನ್ನದೆ ಬಿಟ್ಟವಲ್ಲವಮ್ಮ. ಕಾಡಿನಲ್ಲಿರುವ ಕ್ರೂರ ಮೃಗಗಳು ತಮ್ಮ ತಮ್ಮ ಮರಿಗಳನ್ನ ಎಷ್ಟೋ ಮಮತೆಯಿಂದ ಸಾಕಿ ಸಲುತ್ತಿರು. ಹೀಗಿರುವಾಗ ಅಮ್ಮ, ಹೀಗಿರುವಾಗ ಈ ಪ್ರಪಂಚದಲ್ಲಿ ನನ್ನನ್ನು ಎಲ್ಲರೂ ಹೀನ ಕುಲದವನು ಸೂತ ಕುಲದವನೆಂಬುದಾಗಿ ಆರಿಸಿ ಮಾತನಾಡುತ್ತಿದ್ದಾಗ ನೀನು ಅದನ್ನು ಒಂದೇ ಒಂದು ಮಾತಿನಿಂದ ಬಗೆಹರಿಸಬಹುದಾಗಿತ್ತು. ನೀನು ಏಕಮ್ಮ ಸುಮ್ಮನಾದೆ. ಪಾಂಡು ವಂಶದ ಮಹಾವೃಕ್ಷದಿಂದ ನನ್ನನ್ನು ಕಿತ್ತಿಸಿತು. ಈ ವಿಭಿನ್ನ ಪ್ರಪಂಚದಲ್ಲಿ, ಈ ವಿಭಿನ್ನ ವಾತಾವರಣದಲ್ಲಿ ಬಿಟ್ಟೆ ಹೇಗೆ ತಾಯಿ? ಕರ್ಣಾರ್ಜುನರ ಸ್ನೇಹವನ್ನು ನಾಶ ಮಾಡಿ ನಮ್ಮಗಳ ಮಧ್ಯೆ ದ್ವೇಷದ ಕಮರಿಯನ್ನು ಏಕಮ್ಮ ಸೃಷ್ಟಿಸಿದೆ. ಮಾತನಾಡು ತಾಯಿ, ಮಾತನಾಡಮ್ಮ. ಮಾತನಾಡುವುದಿಲ್ಲವೇ? ಹೋಗಲಿ ಬಿಡು ತಾಯಿ, ಹೋಗಲಿ ಬಿಡು. ನೀನು ನನ್ನ ಹೆತ್ತ ತಾಯಿ, ದೈವಕ್ಕೆ ಸಮಾನಳು. ನಿನ್ನನ್ನು ದೂಷಿಸಿದರೆ ನಾನು ಪರಮ ಪಾಪಿ ಆಗುವೆನಮ್ಮ. ಅಮ್ಮ, ಕಂದ, ಇಷ್ಟು ದಿನಗಳ ಮೇಲಾದರೂ ಮಗನೆಂಬ ನೆನಪು ಬಂದಿತ್ತಲ್ಲ ತಾಯಿ. ಕರುಣೆ ತೋರಿದೆಯಲ್ಲಮ್ಮ. ಈ ಉಪಕಾರದ ಭಾರವನ್ನು ಈ ಜನ್ಮದಲ್ಲಿ ನಾನು ಹೇಗೆ ತೀರಿಸಲಿ?
ಬಾಲ್ಯದಲ್ಲಿ ನಾನು ಮಾಡಿದ ಒಂದು ತಪ್ಪಿಗಾಗಿ ಬದುಕಿನಲ್ಲಿ ಇದುವರೆಗೂ ಎಷ್ಟು ಕಷ್ಟವನ್ನು ಅನುಭವಿಸಿರುವುದು ಆ ಭಗವಂತನಿಗೆ ಮಾತ್ರ ತಿಳಿದಿರುವುದು ಕಂದ. ಇನ್ನು ಪ್ರಪಂಚವೆಲ್ಲವೂ ನಿನ್ನನ್ನು ಸೂತ ಹೀನ ಎಂದು ಹೀಯಾಳಿಸಿ ಮಾತನಾಡುತ್ತಿರುವಾಗ ಮನಸ್ಸಿನಲ್ಲಿ ನನ್ನೆಷ್ಟು ನೊಂದುಕೊಂಡಿರುವೆಯೋ. ಅಯ್ಯೋ, ಇದಕ್ಕೆಲ್ಲ ಈ ಪಾಪಿಯಾದ ನಾನೇ ಕಾರಣ. ದಯಮಾಡಿ ನನ್ನ ಪ್ರಭು ಕ್ಷಮಿಸು ಕಂದ. ಅಮ್ಮ, ನೀನು ಈ ರೀತಿ ಮಾತನಾಡುತ್ತಿರುವುದು ಬಾಲಕನಾದ ನನಗೆ ಶ್ರೇಯಸ್ಕರವಲ್ಲ. ನಾನು ಹತಭಾಗ್ಯನು. ನನ್ನ ಕರ್ಮಕ್ಕೆ ನೀನೇನು ತಾನೇ ಮಾಡಿಯೇ ತಾಯಿ. ನಿನ್ನ ಈ ಪಾದ ಸೇವೆಗಳನ್ನು ಮಾಡುತ್ತಿರುವ ಪಾಂಡವರಲ್ಲವೇ ತಾಯಿ ಸುಕೃತಶಾಲಿಗಳು? ಈ ಪಾಪಿಗೆ ಅಂತಹ ಭಾಗ್ಯ ಎಲ್ಲಿಂದ ಬರಬೇಕು? ಬಿಡು ತಾಯಿ ನಿನ್ನ ಚಿಂತೆಯನ್ನ ಬಿಡು. ಕುಮಾರ, ಆದದ್ದು ಹಾಗೆ ಹೋಯಿತು. ವೈರಿಗಳಾದ ಆ ಕೌರವರನ್ನು ಸೇರಿ ಪಾಂಡವರಿಗೆ ಕೆಡಕೆಯನ್ನು ಎಂದಿಗೂ ಅರಿಸಬೇಡ ಕಂದ. ಅಮ್ಮ, ಎಂದಿಗೂ ಅರಿಸಬೇಡ. ಇದೊಂದು ಮಾತನ್ನು ಬಿಟ್ಟು ಬೇರೆ ಇನ್ನೆನ್ನಾದರೂ ಕೇಳು ತಾಯಿ. ನಿನ್ನಡಿದಾವರಿಂದ ನಡೆಸಿಕೊಡು. ನಾನು ಜೀವಿತವಿರುವ ತನಕ ಸ್ವಾಮಿ ದ್ರೋಹವನ್ನು ಮಾತ್ರ ಮಾಡಬಾರದು. ತಾಯಿಯಾದ ನಾನೇ ನಿನ್ನ ಬಳಿಗೆ ಬಂದು ಭಿಕ್ಷೆಯನ್ನು ಬೇಡುತ್ತಿರುವೆನು ಕಂದ. ಪಾಂಡವರು ಉಳಿಸು ಕರ್ಣ, ಪಾಂಡವರನ್ನು ಉಳಿಸು. ಅಮ್ಮ, ನೀನು ವೀರಮಾತೆ. ನೀನೇ ಹೇಳು. ಪೊರೆದಾತನು ನನ್ನನ್ನೇ ನಂಬಿ ಯುದ್ಧ ಹೂಡಿರುವಾಗ ಆತನ ಕಾರ್ಯಗಳು ನನ್ನಿಂದಲೇ ಸಾರ್ಥಕವಾಗಬೇಕಾಗಿರುವಾಗ
ಇಂತಹ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆಯುವುದು ಧರ್ಮವೇ? ಇದರಿಂದ ನನ್ನ ತಂದೆ ತಾತಂದಿರು ನರಕಕ್ಕೆ ಬೀಳದಿರೆ, ನಾಳೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ಅಪಮಾನ ತಲೆ ತಗ್ಗಿಸದಿರೆ, ಈ ಕಣ್ಣನು ಇಂತಹ ನೀಚನೆಂದು ಶಪಿಸಲಿ. ಇಂತಹ ಸನ್ನಿವೇಶದಲ್ಲಿ ವೀರಮಾತೆಯಾದ ನೀನೇ ನನಗೆ ಹಿತಬೋಧನೆಯನ್ನು ಮಾಡುತ್ತಾಯಿ. ನಿಶ್ಚಯ ಕಂದ, ಏನಿನ ಮಾತು ನಿಶ್ಚಯ. ಪಾಂಡವರು ನಿನ್ನ ಬೆನ್ನಿನೆಲ್ಲ ಬಿದ್ದ ಸಹೋದರರಲ್ಲವೇನು? ಇರಬಹುದಮ್ಮ. ಏನು ನೀವಾರು ಜನರು ಸೇರಿ ರಾಜ್ಯಭಾರ ಮಾಡುವುದನ್ನು ತಾಯಾದ ನಾನು ಕಣ್ತುಂಬ ನೋಡಿ ಸಂತೋಷ ಪಡಬಾರದೆ ಕಂದ, ಸಂತೋಷ ಪಡಬಾರದೆ. ಪಂಚಪಾಂಡವರನು ಪಂಚಪ್ರಾಣಗಳಂತೆ ಪಂಚಪಾಂಡವರನು ಪಂಚಪ್ರಾಣಗಳಂತೆ ಪಂಚಬಾಣದ ಪಿತನು ಪೊರೆಯುತ್ತಲಿಹನಮ್ಮ, ಪಂಚಬಾಣದ ಪಿತನು ಪೊರೆಯುತ್ತಲಿಹನಮ್ಮ. ಭಯವಿಲ್ಲವಮ್ಮ, ಜಯವಿದೆ ನಿಮಗೆ ಭವಹರ ಕೃಷ್ಣನ ಜಯವಿರುವಾಗ. ಭಯವಿಲ್ಲವಮ್ಮ, ಜಯವಿದೆ ನಿಮಗೆ ಅಮ್ಮ. ಚಿಂತಿಸದಿರು ತಾಯೇ ಸಂತಸ ಪಡು ನೀನು, ಚಿಂತಿಸದಿರು ತಾಯೇ ಸಂತಸ ಪಡು ನೀನು. ಕಂತು ಪಿತನು ತಾನು ಪೊರೆಯುತ್ತಲಿಹನಮ್ಮ. ಸತ್ಯ ತಾಯಿ, ಕಂತು ಪಿತನು ತಾನು ಪೊರೆಯುತ್ತಲಿಹನಮ್ಮ. ಗರುಡ ವಾಹನ ಶ್ರೀ ಅಮ್ಮ. ಗರುಡ ವಾಹನ ಶ್ರೀ ನಿಗಮ ಗೋಚರನಮ್ಮ. ಗರುಡ ವಾಹನ ಶ್ರೀ ನಿಗಮ ಗೋಚರನಮ್ಮ. ಹಗಲದ ನಿಮ್ಮನು ಪೊರೆಯುತ್ತಲಿಹನಮ್ಮ, ಹಗಲದ ನಿಮ್ಮನು ಪೊರೆಯುತ್ತಲಿಹನಮ್ಮ. ಭಯವಿಲ್ಲವಮ್ಮ, ಜಯವಿದೆ ನಿಮಗೆ ಭವಹರ ಕೃಷ್ಣನ ದಯವಿರುವಾಗ. ಸತ್ಯ ತಾಯಿ, ಭವಹರ ಕೃಷ್ಣನ ದಯವಿರುವಾಗ ಭಯವಿಲ್ಲವಮ್ಮ. ಅಮ್ಮ ಇದುವರೆಗೂ ಆ ಪಾಂಡವರು ನನ್ನ ಸಹೋದರರೆಂಬ ಭಾವನೆಯೇ ನನ್ನಲ್ಲಿರಲಿಲ್ಲ. ಇದರಲ್ಲಿ ನನ್ನ ತಪ್ಪೇನು ತಾಯಿ? ಪಾಂಡವರ ಪ್ರಾಣವೇ ತನ್ನ ಪ್ರಾಣವೆಂದು ಶ್ರೀಕೃಷ್ಣ ಪರಮಾತ್ಮನಿಗೆ ಹೇಳಿರುವಾಗ ಅವರ ಪ್ರಾಣಕ್ಕೆ ಭಯವೆಲ್ಲಿರುವುದು? ಬಿಡು ತಾಯಿ ನಿನ್ನ ಚಿಂತೆಯನ್ನ, ಬಿಡು. ಕಂದ, ಲೋಕೈಕ ವೀರನಾದ ನೀನು ಆದರಣ ದೊರೆಯುವುದನ್ನು ಸದಾ ಪಾಂಡವರಿಗೆ ಕೆಡಕನ್ನೇ ಹಾರಿಸುತ್ತಿರುವಾಗ ಹೆತ್ತ ತಾಯಾದ ನಾನು ಭಯಪಡದೆ ಹೇಗೆ ಇರಲಿ ಕಂದ, ಹೇಗೆ ಇರಲಿ? ನಾಳೆ ನಡೆಯುವ ಯುದ್ಧದಲ್ಲಿ ನಿನ್ನ ಪರಾಮುಖನಾಗಿ ಬಿಡು. ಅಮ್ಮ, ಈ ಕರ್ಣನು ಅಂತಹ ನೀಚನಲ್ಲ ತಾಯಿ. ಪೌರುಷವಿರುವ ತನಕ ಹೋರಾಡಿ ಆ ನನ್ನ ಸ್ವಾಮಿಗಾಗಿ ಮಡಿಯುವೆ. ಉಳಿದಿದ್ದು ದೈವ ಇಚ್ಛೆ. ಅಮ್ಮ,
ಆತನಿಗೆ ನನ್ನಲ್ಲಿರುವ ಸ್ನೇಹವನ್ನ ನೀನೇನು ತಾನೇ ಬಲ್ಲೆಯ ತಾಯಿ. ನಿನ್ನ ಸಹಿತ ಈ ಪ್ರಪಂಚವೇ ನನ್ನನ್ನು ದೂಡಿಬಿಟ್ಟಾಗ ಬಹು ಮನ್ನಣೆಯಿಂದ ಸಾಕಿ ಸಲಹಿದನಲ್ಲವೇ. ಕುಲಹೀನನನ್ನು ಉದ್ಧಾರ ಮಾಡಿ ತನ್ನ ಅಂಗರಾಜಕ್ಕೆ ಪಟ್ಟಾಭಿಷಕ್ತನನ್ನಾಗಿ ಮಾಡಿ ತನ್ನನ್ನೇ ತನ್ನ ರಾಜ್ಯದ ಆಧಾರ ಸ್ತಂಭವೆಂದು ನಂಬಿ ತನ್ನ ಪ್ರಾಣದಂತೆ ಹೃದಯದ ಸಖನಂತೆ ನನ್ನನ್ನೇ ನಂಬಿ ಯುದ್ಧ ಹೂಡಿರುವಾಗ ಇಂತಹ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆಯುವುದು ಧರ್ಮವೇ? ಸರ್ವತಃ ಆಗಲಾರದಮ್ಮ, ನಾನು ಪ್ರಾರಂಭಕನಾಗಲಾರೆ. ಹೋಗಲಿ ಬಿಡುತ್ತಲ್ಲ, ನಿನ್ನನ್ನು ನಾನು ಹೆಜ್ಜೆಗೆ ನೋಯಿಸಲಾರೆ. ಕುಮಾರ, ನಾಳೆ ನಡೆಯುವ ಕುರುಕ್ಷೇತ್ರ ಯುದ್ಧದಲ್ಲಿ ಪಾಂಡವರೇನಾದ್ರೂ ನಿನ್ನ ಕೈಗೆ ಸಿಕ್ಕಿದರೆ ಅವರನ್ನು ಕೊಲ್ಲಬೇಡ ಕುಮಾರ, ಕೊಲ್ಲಬೇಡ. ಅಮ್ಮ, ನಿನ್ನ ಮಕ್ಕಳ ಮೇಲಿರುವ ಮಮತೆ ಕರುಣೆ ಕಿಂಚಿತ್ತಾದ್ರೂ ನನ್ನ ಮೇಲೆ ಬಾರಲಿಲ್ಲವೇ ತಾಯಿ? ಕುಮಾರ, ಹಾಗನ್ನು ಬೇಡಕಂದ. ನಿನ್ನ ಮಕ್ಕಳ ಮೇಲೆ ನಿನಗದಷ್ಟೊಂದು ಮಮತೆಯಮ್ಮ. ಆಗಬಹುದು ತಾಯಿ, ಆಗಬಹುದು. ನೀನು ಹೇಳಿದಂತೆ ಯಾರನ್ನಾದರೂ ಉಳಿಸುವೆನು. ಆದರೆ ಅರ್ಜುನ, ಫಲ್ಗುಣ, ಪಾರ್ಥ, ಕಿರೀಟಿ, ಧನಂಜಯ, ಶ್ವೇತವಾನ, ಭೀಮತ್ಸು, ಗಾಂಡೀವಿ, ವಿಜಯ ದಶನಾಮಗಳು ನತ್ತು ದಶ ದಿಕ್ಕುಗಳಲ್ಲೂ ವಿಜಯದ ಕೀರ್ತಿ ಪತಾಕೆ ಆರಿಸಿದೆ ಎಂದು ದುರಾಂಕಾರದಲ್ಲಿ ಮೆರೆತಿರುವ ಆ ನಿನ್ನ ಮಗ ಮಧ್ಯಮ ಪಾಂಡವ ಅರ್ಜುನ, ಆತನನ್ನು ಮಾತ್ರ ಸುಮ್ಮನೆ ಉಳಿಸಿದ. ಎಂತ ಮಾತುಗಳು ನಡುತ್ತಿರ್ಬೇಕಂದ. ಏಕಪ್ಪ ನಿನಗೆ ಅರ್ಜುನನ ಮೇಲೆ ಎಷ್ಟೊಂದು ದ್ವೇಷ. ಹೌದು ತಾಯಿ, ಆತನೊಡನೆ ಯುದ್ಧ ಮಾಡುವುದನ್ನು ನನ್ನ ಸ್ವಾಮಿ ನೋಡಿ ಸಂತೋಷ ಪಟ್ಟರೆ ಆಗ ನನ್ನ ಜನ್ಮ ಸಾರ್ಥಕವಾಗುವುದು. ಅಮ್ಮ ಕಂದ, ಈ ಪ್ರಪಂಚದಲ್ಲಿ ನಮ್ಮಿಬ್ಬರಲ್ಲಿ ಒಬ್ಬರಿಗೆ ಮಾತ್ರ ಸ್ಥಾನ. ಹೌದು ತಾಯಿ, ಅರ್ಜುನನಿಂದ ನಾನೇ ಮೃತಪಟ್ಟರು ಅಥವಾ ನನ್ನಿಂದ ಅರ್ಜುನನೇ ಮೃತಪಟ್ಟರು, ನಿನ್ನ 5 ಜನ ಮಕ್ಕಳು ಉಳಿಯುವರಲ್ಲ. ಬಿಡು ತಾಯಿ ನಿನ್ನ ಚಿಂತೆಯನ್ನು. ಕಂದ, ಹೋಗಲಿ ಬಿಡು ಕುಮಾರ, ನಿನ್ನನ್ನು ನಾನು ಹೆಚ್ಚಿಗೆ ಬಳಸಲಾರೆ. ಆಯಸ್ಸಿದ್ದವರು ಎಲ್ಲಿಯಾದರೂ ಬದುಕುಳಿಯುವರು. ಅದೇ ಆ ದೈವ ಇಚ್ಛೆ ಇರುವಾಗ ನಾನು ತಾನು ಏನು ಮಾಡಿಯೇನು. ಹೋಗಲಿ ಬಿಡು ಕಂದ. ಅಮ್ಮ, ಕೊನೆಯದಾಗಿ ಈ ತಾಯಿಯ ಒಂದೇ ಒಂದು ಮಾತನ್ನಾದರೂ ನಡೆಸುವೆ ಕಂದ. ಅದೇನು ಹೇಳು ತಾಯಿ, ಅದೇನು ಹೇಳು. ಇದರಿಂದಲಾದರೂ ನಿನ್ನ ಋಣವನ್ನು ತೀರಿಸುವೆನು. ಹೇಳು ತಾಯಿ. ಖಂಡಿತವಾಗಿ ನಡೆಸುವೆಯಾ? ಅಮ್ಮ, ಎತ್ತ ತಾಯಿಯ ಕಡೆಯ ಮಾತನ್ನು ನಡೆಸಿಕೊಡಲಾರ್ದಂದು ಕಡು ಪಾಪಿ ಎಂದು ಭಾವಿಸಿಬಿಟ್ಟೆಯಮ್ಮ ಈ ಕಳ್ಳನನ್ನ. ಹೇಳು ತಾಯಿ. ಜನನಿ ನಿನ್ನ ಮಗನಿವನು ಉಸಿಯಾಡುವನೇನು, ಜನನಿ ಜನನಿ ನಿನ್ನ ಮಗನಿವನು ಉಸಿಯಾಡುವರೇನು. ಮಾತೆಯ ನುಡಿಗೆ ಉಸಿಯಾಡಿದರೆ ಮೆಚ್ಚುವನೇ ಆ ಭಾಸ್ಕರನು. ಮಾತೆಯ ನುಡಿಗೆ ಉಸಿಯಾಡಿದರೆ ಮೆಚ್ಚುವನೇ ಆ
ಸರಿಯೇ ನಡೆಯಿಸುವೆನು ನಿನ್ನ ನುಡಿಯ. ಅಮ್ಮ, ಎಂತಾದರೂ ಸರಿಯೇ ನಡೆಯಿಸುವೆನು ನಿನ್ನ ನುಡಿಯ. ಧರ್ಮದಾಣೆ ಧರ್ಮಜನಾಣೆ ಪಾದ ಕಮಲದಾಣೆ ಜನನೇ. ತೊಟ್ಟೆ ಬಾಣವ ಪುನಃ ತೊಡೆದಿರು ಕಟ್ಟ ಕಡೆಯ ತೆರೆಕ ತಲೆ ಮುಗಿದು ಬೇಡುವೆನು ಬಂದಿದ್ದು ಮಾತೆಯ ನೀನೆ ಪ್ರಾಣ ಪದಕ. ಹುಡುಕಲ್ಲ ಬೇಡ ಬೇಡುವಾಗ ತೊಟ್ಟೆ ಬಾಣವ ಪುನಃ ತೊಡೆದಿರು ಕಟ್ಟ ಕಡೆಯ ತೆರೆಕ ತಲೆ ಮುಗಿದು ಬೇಡುವೆನು ಬಂದಿದ್ದು ಮಾತೆಯ ನೀನೆ ಪ್ರಾಣ ಪದಕ. ನಾಳೆ ನಡೆಯುವ ಮಹಾಯುದ್ಧದಲ್ಲಿ ನೀನು ನಾನು ನೀನು ನಾನು ನೀನು ನೀನು ದೊಡ್ಡ ಮಾಡುವುದು ಪರವಾದ ಬೇಡ ಕರೆದ. ದುರ್ಯೋಧನ, ಏ ದುರ್ಯೋಧನ, ಈಗಲೀಗ ನೀನು ಕೆಟ್ಟೆ. ಈಗಲೀಗ ನೀನು ಸಂಪೂರ್ಣವಾಗಿ ಕೆಟ್ಟೆ. ಅಷ್ಟದಿಕ್ಪಾಲಕರೇ, ಸೂರ್ಯ ಚಂದ್ರಾದಿಗಳೇ, ಮನೋ ಮುನಿಗಳೇ, ನೀವೇ ನನ್ನ ಸ್ವಾಮಿಯನ್ನು ಕಾಪಾಡಬೇಕು. ಇಂದ್ರನು ಮೋಸದಿಂದ ನನ್ನ ವಜ್ರ ಕವಚವನ್ನು ಅಪಹರಿಸಿದನು. ದುರ್ಯೋಧನನ ದುರಾದೃಷ್ಟಕ್ಕೆ ವಿದುರನು ಸಭೆಯಲ್ಲಿ ಬಿಲ್ಲನ್ನು ಮುರಿದು ಬಿಸಾಡಿದನು. ಶ್ರೀಕೃಷ್ಣ ಪರಮಾತ್ಮನಾದರೂ ನನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ನನ್ನ ಹೃದಯದ ಸ್ಥೈರ್ಯವನ್ನು ಕಿತ್ತುಕೊಂಡನು. ಈಗ ನನ್ನ ಹೆತ್ತ ತಾಯಿ ಬಂದು ತೊಟ್ಟ ಬಾಣವನ್ನು ಪುನಃ ತೊಡಬೇಡ ಮಗನೇ ಎಂದು ವಾಗ್ದಾನವನ್ನು ಪಡೆದಳು. ಪ್ರಪಂಚ, ದೈವ ಎಲ್ಲವೂ ಸಂಚು ಮಾಡುತ್ತಿರುವುದು. ಮಾಡಲಿ ಮಾಡಲಿ, ಪೌರುಷವಿರುವ ತನಕ ಹೋರಾಡಿ ಆ ನನ್ನ ಸ್ವಾಮಿಗಾಗೆ ಮಡಿಯುವೆನು. ಉಳಿದಿದ್ದು ದೈವ ಇಚ್ಛೆ. ಅಮ್ಮ, ಕಂದ, ಅಮ್ಮ, ಕುಮಾರ, ಎಂತಹ ಮಾತನ್ನು ಕೇಳಿಬಿಟ್ಟೆ ತಾಯಿ, ಎಂತಹ ಮಾತನ್ನು ಕೇಳಿಬಿಟ್ಟೆ ಅಮ್ಮ. ಆಗಲೇ ನನ್ನ ಮಾತಿನಲ್ಲೇನಾದರೂ ಸಂದೇಹವಿಲ್ಲ ತಾನೆ.
ಕಂದ, ಆದರೂ ನಿನ್ನ ಮಾತಿನಲ್ಲಿ ಸ್ವಲ್ಪ ಸಂದೇಹವಿರುವುದು ಕಂದ. ನನ್ನ ಮಾತಿನಲ್ಲಿ ಸಂದೇಹವಿರುತ್ತಾರೆ. ಎತ್ತ ಕರುಳಿನ ಬಾಧೆಯನು ನಾಮಲ್ಲೇ, ಸತ್ಯ ಸಾಕ್ಷಿ ಧರ್ಮವನು ನಾ ಬಿಡಬಲ್ಲೆ, ಕಟ್ಟ ಕಡೆಯೋಳ್ ಕರ್ಮದಾದಿಗೆ ಕಾ ಇಡಲಲ್ಲೇ, ಇದೋ ಕೊಡುವೆನು ಭಾಷೆಯನು ಬಿಡು ಚಿಂತೆಯ ಜನನೀ, ಸಂದೇಹವ ಬಿಡು ಅಮ್ಮ, ನನ್ನ ಭಾಷೆಯ ಕೇಳಮ್ಮ, ಸಂದೇಹವ ಬಿಡು ಅಮ್ಮ. ಸತ್ಯ ತಾಯಿ, ಕೊಡುವುದಿಲ್ಲ ನಾಮತ್ತೊಂದ, ಮುಗಿಲಿದು ಬರಲಿ ಈ ಧರೆಯ ಬೀದು ನಿಲ್ಲಲಿ. ಅಮ್ಮ, ಇಳಿದು ಬರಲಿ ಈ ಧರೆಯ ಬೆಳೆದು ನಿಲ್ಲಲಿ, ಈ ತಾಣ ತಪ್ಪನಮ್ಮ ನಿನ್ನಾಣ ಸತ್ಯವಮ್ಮ. ಬಿಡು ಚಿಂತೆಯ ಜನನೀ, ಶ್ರೀಕೃಷ್ಣ ಪರಮಾತ್ಮನ ಕುಟುಲೋಪಾಯು ಫಲಿಸಿತು. ಈ ಯುದ್ಧದಲ್ಲಿ ನಮಗಿನ್ನು ಜಯವಿಲ್ಲ ತಾಯಿ. ಹೋಗಿ ಬರುವೆಯ ತಾಯಿ? ಅಮ್ಮ, ಅಮ್ಮ, ಕರೆದೆಯಾ ಮಗನೇ? ದಯಮಾಡಿ ಸ್ವಲ್ಪ ಹೀಗೆ ಬರುವೆ ತಾಯಿ. ಎತ್ತ ತಾಯಿಯ ಪ್ರಥಮ ದರ್ಶನವು ಇಂದ ಆಯಿತು, ಬಹುಶಃ ಅಂತಿಮ ದರ್ಶನವು ಹಿಂದೆ ಎಂದು ತೋರುತ್ತಿರುವುದು. ಕೊನೆಯದಾಗಿ ನನ್ನದೊಂದು ಮಾತನ್ನು ನಡೆಸಿಕೊಡುವೆ ತಾಯಿ. ಅದೇನೆಂದು ಹೇಳು ಕಂದ. ಸತ್ಯವಾಗಿ ನಡೆಸಿಕೊಡುವೆ ತಾಯಿ. ಸತ್ಯವಾಗಿಯೂ ನಡೆಸುವೆನು ಕಂದ. ಹಾಗಾದರೆ ಕೇಳು ತಾಯಿ, ಈ ಯುದ್ಧ ರಂಗವು ಮುಗಿಯುವವರೆಗೂ ನಾನು ನಿನ್ನ ಮಗನೆಂಬ ವಿಚಾರವನ್ನ ಯಾರಲ್ಲೂ ಹೇಳಬೇಡ ತಾಯಿ. ದೈವವಶತ್ತು ನಾನು ಈ ಯುದ್ಧದಲ್ಲಿ ಏನಾದರೂ ಮಣಿದರೆ ಸತ್ಯಸಂಧನಾದ ಆ ಧರ್ಮರಾಯನಿಂದಲೇ ನನ್ನ ಉತ್ತರ ಕ್ರಿಯಾದಿಗಳನ್ನು ಮಾಡಿಸಬೇಕೆಂದು ಇದೋ ನಿನ್ನಡಿದ ಅವರಿಂದ ಬೇಡಿಕೊಳ್ಳುವೆನು ತಾಯಿ. ಮಾತುಗಳನ್ನಾಡುತ್ತಿರುವೆ ಕುಮಾರ. ಅಯ್ಯೋ ದೈವವೇ, ಈಗ ಏನು ಮಾಡಲಿ?
ಅಮ್ಮ ನಿನ್ನ ಮಗವನು ಈ ಯುಗದಿ ಕಾಣಬಹುದೇ ಅಮ್ಮ ನಿನ್ನ ಮಗವನು ಈ ಯುಗದಿ ಕಾಣಬಹುದೇ ಬಗೆ ಬಗೆಯೊಳು ನೊಂದು ಕಣ್ಣೀರ ಬಗೆ ಬಗೆಯೋಳು ನೊಂದು ಕಣ್ಣೀರ ಕರೆದೆ ಅಮ್ಮ ಜನನಿ ಹೋಗಿ ಬರುವೆಯ ಅಮ್ಮ ಹೋಗಿ ಬರುವೆಯ ಮಗನೇ ನಿನ್ನ ಮಗವನು ಯುಗದಿ ಕಾಣಬಹುದೆಯ ಕಂದ ನಿನ್ನ ಮಗವನು ಯುಗದಿ ಕಾಣಬಹುದೆಯ ಬಗೆ ಬಗೆಯುಳು ಬಗೆ ಬಗೆಯುಳು ಮಗನೇ ಹೋಗಿ ಬರುವೆನು ಹೋಗಿ ಬರುವೆನು ಹೋಗಿ ಬರುವೆಯ ಅಮ್ಮ ಹೋಗಿ ಬರುವೆಯ ಹೋಗಿ ಬರುವೆನು ಕಂದ ಹೋಗಿ ಬರುವೆನು ಅಮ್ಮ ಈ ಪ್ರಪಂಚದಲ್ಲಿ ದೈವಾನುಕೂಲವಿಲ್ಲದವನು ಬದುಕಿದ್ದರು ವ್ಯರ್ಥ ಬದುಕಿದ್ದರು ವ್ಯರ್ಥ ಹೇ ಹೇ ವಿಧಿ ಅರಯವನಳಿಸಿ ಜರಯಾವರಿಸಿ ಮರಣವಾ ಹೊಂದುವಾ ಹೇ ವಿಧಿ ಅರಯವನಳಿಸಿ ಜರಯಾವರಿಸಿ ಅರಯವನಳಿಸಿ ಜರಯಾವರಿಸಿ ಮರಣವಾ ಹೊಂದುವಾ ಮರಣವಾ ಹೊಂದುವಾ ಲೋಕಸುಖ ವ್ಯಾಕುಲಮಯ ಜೀವಾ ಹೇ ವಿಧಿ ಮಾನವ ಜೀವನದ ಭವನೆಯ ಮೂಲವನರಿತೋ ಪರಿಹರಿಸ ಮಾನವ ಜೀವನದ ಭವನೆಯ ಮೂಲವನರಿತೋ ಪರಿಹರಿಸ ಜ್ಞಾನ ವಿಧಾನ ಒಂದೇ ಹಗನ ಜ್ಞಾನಾಭರಣ ಭವ ಭಯ ಹರಣ ಜ್ಞಾನ ವಿಧಾನ ಒಂದೇ ಹಗನ ಜ್ಞಾನಾಭರಣ
ರೋಗವು ದೇಹದ ಭೋಗ ಫಲ ಯೋಗಿಯ ತಪವೇ ಮೋಕ್ಷಕ್ಕೆ ಮೂಲ ಎಲೆ ಜೀವ ರೋಗವು ದೇಹದ ಭೋಗ ಫಲ ಯೋಗಿಯ ತಪವೇ ಮೋಕ್ಷಕ್ಕೆ ಮೂಲ ಎಲೆ ಜೀವ ಎಲೆ ಜೀವ